ಸತ್ಯೇಶದ ಪೀಠಿಕೆಯನ್ನು ಗಮನಿಸುವಾಗ ಕೊರತೆಗಳನ್ನು ನೀಗಿಸಿ ಎಲ್ಲವನ್ನು ಸಂಪೂರ್ಣ ಮಾಡುವಂತಹ ದೇವರು. ಯಾವುದನ್ನ ನೀಗಿಸಿ? ಕೊರತೆಗಳನ್ನು ನೀಗಿಸಿ ಎಲ್ಲವನ್ನು ಸಂಪೂರ್ಣ ಮಾಡುವಂತಹ ದೇವರು. ಇಲ್ಲಿ ಪೌಲನು ಬರೆಯುವಾಗ ಓದಪ್ಪ ವಾಕ್ಯನ, ಆದರೆ ಸಂಪೂರ್ಣವಾದಂತಹ ಆಶೀರ್ವಾದ ನಮಗೆ ಬಂದಾಗ ಅಪೂರ್ಣವಾದದ್ದು ಅಥವಾ ಕೊರತೆಯುಳ್ಳಂತ ಕಾರ್ಯಗಳು ನಮ್ಮಿಂದ ಇಲ್ಲದಂತ ಆಗುತ್ತದೆ. ದೇವರ ಮಕ್ಕಳೇ, ಕೊರತೆ ಇರುವ ಸಮಯದಲ್ಲಿ, ಕೊರತೆ ಇರುವ ಕುಟುಂಬಗಳಲ್ಲಿ, ಕೊರತೆ ಇರುವ ಜಾಗದಲ್ಲಿ ಅದನ್ನು ಸಂಪೂರ್ಣಪಡಿಸಿ ಆಶೀರ್ವದಿಸುವುದೇ ನಮ್ಮ ಕರ್ತನಾದ ದೇವರ ಆಶೀರ್ವಾದ. ನಾವೇನ್ ಮಾಡ್ತೇವೆ? ಅನೇಕ ಕೊರತೆಗಳನ್ನು ದೇವರ ಮುಂದೆ ಹೇಳಿ ಅಳುತ್ತೇವೆ. ಅನೇಕ ಕೊರತೆಗಳನ್ನು ನೆನೆಸಿ ನಾವು ಕಣ್ಣೀರಿಡ್ತೇವೆ. ಆ ಮನುಷ್ಯನನ್ನು ನಮ್ಗೆ ಹೀಗಾದೆ, ಈ ಮನುಷ್ಯನ ನಮ್ಗೆ ಹೀಗಾದೆ, ಇವರು ನನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದ್ರು, ಅವರು ನನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದ್ರು, ಈಗ ಈ ಕೊರತೆ, ಆ ಕೊರತೆ, ಎಲ್ಲ ಕೊರತೆ ನಾವು ಕಣ್ಣೀರು ಸುರಿಸುವುದಕ್ಕಿಂತ, ಎಲ್ಲ ಕೊರತೆ ಮನುಷ್ಯನ ಮುಂದೆ ಹೇಳುವುದಕ್ಕಿಂತ, ಎಲ್ಲ ಕೊರತೆ ಮನುಷ್ಯನನ್ನು ಎದುರು ನೋಡುವುದಕ್ಕಿಂತ ನಾವು ಮೊಣಕಾಲೂರಿ ಕಣ್ಣೀರಿಟ್ಟು ನಮ್ಮ ಕೊರತೆಗಳನ್ನು ದೇವರ ಸಮ್ಮುಖದಲ್ಲಿ ಹೇಳುವುದಾದರೆ தேவரு குறைகளை நிறைவாக்கும் தெய்வம். ಇಲ್ಲಿ ದೇವರ ಸತ್ಯದಲ್ಲಿ ನನಗೆ ಅನೇಕ ಕಾರ್ಯಗಳನ್ನು ತಿಳಿಸಿಕೊಡ್ತೇನೆ. ಯಾವ ಕಾರ್ಯದಲ್ಲಿ ಎಲ್ಲೆಲ್ಲಿ ಕೊರತೆಯಾಗಿತ್ತು ಅಲ್ಲೆಲ್ಲ ಯೇಸು ಸ್ವಾಮಿ ಮಾಡಿದಂತ ಅದ್ಭುತ ಏನೇ ಎಂಬುದು. ಆಮೆನ್. ಹಲ್ಲೆಲೂಯಾ. ಅಣ್ಣನಿಗೆ ಒಂದು ಕೊರತೆ ಇತ್ತು. ಏನ್ ಕೊರತೆ? ಏನ್ ಮಾಡ್ತಾ ಇದ್ರು? ಕಣ್ಣೀರಿಟ್ಟು ಅವಳ ಕೊರತೆ ಅವಮಾನ ಸಹಿಸಿಕೊಳ್ಳಲಾರದೆ, ಬಂಧು ಬಳಗಗಳ ಜೊತೆಯಲ್ಲಿ ಸೇರಲಾರದೆ, ಒಂದು ಮದುವೆ ಮುಂಚಿಗೆ ಹೋಗಲು ಆಗದೆ, ಪ್ರತಿ ದಿನ ಕೊರಗಿ ಅವಳಿಗೆ ಪಂಚೆಯನ್ನು ಕುರಿತು ಕೊರತೆಯಾಗಿತ್ತು, ಮಕ್ಕಳಿಲ್ಲ ಎಂಬಂತ ಕೊರತೆಯಾಗಿತ್ತು. ವೇದನೆ ಪಟ್ಟು ಕಣ್ಣೀರಿಟ್ಟು ದೇವರ ಸಮ್ಮುಖದಲ್ಲಿ ಕುಳಿತು ತನ್ನ ಕೊರತೆಗಳನ್ನು ದೇವರ ಸಮ್ಮುಖದಲ್ಲಿ ಹೇಳಿ ಕಣ್ಣೀರಿಡುವಾಗ ಕೊರತೆ ನೀಗಿಸುವಂತಹ ದೇವರು ಸಾಧಾರಣವಾಗಿ ನೀಗಿಸಲ್ಲ. ನಾವು ಏನ್ ಬಯಸ್ತೀವೋ ಅದನ್ನೇ ಕೊಟ್ಟು ನೀಗಿಸುವ ಕರ್ತನಾದ ದೇವರು. ತೋಳ್ರಿ ಫಿಲಿಪ್ 4ನೇ ಅಧ್ಯಾಯ 19ನೇ ವಾಕ್ಯ ಓದಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಆತನು ಸಂಪೂರ್ಣಪಡಿಸುವ ದೇವರು. ಏನು ಇಲ್ಲದಂತ ಬಡವನು ನಾನಾಗಿದ್ದೆ, ಏನು ಇಲ್ಲದಂತ ಬಡವನು ನಾನಾಗಿದ್ದೆ, ಹುಡುಕುತ್ತ ಬಂದೆ ನೀನು ಶ್ರೀಮಂತನಾಗಿಸಿದೆ, ಹುಡುಕುತ್ತ ಬಂದೆ ನೀನು ಶ್ರೀಮಂತನಾಗಿಸಿದೆ. ಆತನ ಐಶ್ವರ್ಯದಿಂದ ನಮ್ಮ ಕೊರತೆಗಳನ್ನು ನೀಗಿಸುವವನು ಕರ್ತನು. ಹಲ್ಲೆಲೂಯಾ. ಕುறைಗಳ ನಿರ್ವಾಹಕರವರು நமக்கு ಅನೇಕ ஏகப்பட்ட குறைகள் உண்டு. பண பிரச்சனை, கடன் பிரச்சனை,
சரீரத்துல சுகம் இல்ல, குடும்ப பிரச்சனை, வீட்டுல எண்ணெய் இல்ல, அரிசி இல்ல, பருப்பு இல்ல, என்னென்னோ பலவிதமான பிரச்சனை எல்லாமே நம்ம குடும்பத்துல குறையா காணப்படுது. இந்த குறைக்கு ஒரு தீர்வுன்னா நம்ம ஆண்டவராக இயேசு கிறிஸ்து. அல்லேலூயா. எல்லா பிரச்சனைக்கும் தீர்வு கொடுப்பவர் நம்ம ஆண்டவர். அவரை தவிர இந்த உலகத்துல யாராலையும் நம்ம குறைக்கு தீர்வு கொடுக்க முடியும். அந்த ವಾಕ್ಯವನ್ನು ಕೂಡ ನಾವು ಓದೋಣ. ಹಾಗೆ ತೆಗೆದುಕೊಳ್ಳೋಣ. ಕೀರ್ತನೆ 34:9 ವಾಕ್ಯ ಓದಿ. ಯೆಹೋವನ ಜನರೇ, ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ಮೊದಲು ಭಯ ಬರಬೇಕು, ಎರಡನೇ ದೇವರೊಳಗೆ ಭಕ್ತಿ ಬರಬೇಕು. ವಾಕ್ಯ ನೋಡಿ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸಿದಾವು, ಬೇಡಿಕೊಳ್ಳುವವನಿಗೆ ಯಾವ ಬೇಲಿಯೂ. ದೇವರ ವಾಕ್ಯ ಈಗಲಂತೆ ಪ್ರಸಂಗಿ, ಜ್ಞಾನೋಕ್ತಿ ಪಕ್ಕದಲ್ಲಿ ಪ್ರಸಂಗಿ 3ನೇ ಅಧ್ಯಾಯ 14ನೇ ವಾಕ್ಯ ತಗೊಳ್ರಿ ವೇಗವಾಗಿ. ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು. ಸಾಕು. ದೇವರ ಕಾರ್ಯವೆಲ್ಲವೂ ಅದು ನಿತ್ಯ ನಿರಂತರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕಾರ್ಯವು ಅದು ಏನಾಗಿದೆ? ನಿತ್ಯವೆಂದು ನಾನು ಬಲ್ಲೆನು. ಪ್ರಸಂಗಿ ಹೇಳ್ತಾ ಇದ್ದಾನೆ. தமிழ் சொல்லப்படுது பாருங்க, அருமையா இருக்கிறது வசனம். தேவன் செய்வது எதுவோ அது என்றென்றைக்கு நிலைக்கும் என்று அறிவேன். ஆமென். அப்போ ಕರ್ತನು ನಮಗೆ ಕೊಡುವಂತ ಆಶೀರ್ವಾದ ಮಾತ್ರ ಸ್ಥಿರವಾದದ್ದು. ದೇವರು ನಮಗೆ ಕೊಡುವಂತ ಆರೋಗ್ಯ ಸ್ಥಿರವಾದದ್ದು. ದೇವರು ನಮಗೆ ಕೊಡುವಂತ ಆಶೀರ್ವಾದ ಸ್ಥಿರವಾದದ್ದು. ದೇವರು ನಮಗೆ ಕೊಡುವಂತ ಐಶ್ವರ್ಯ ಸ್ಥಿರವಾದದ್ದು. ದೇವರು ನಮಗೆ ಕೊಡುವಂತ ಹಣ ಸ್ಥಿರವಾದದ್ದು. ದೇವರು ನಮಗೆ ಕೊಡುವಂತ ಎಲ್ಲವೂ ಕೂಡ ಅದು ನಿರಂತರವಾದದ್ದು. ದೇವರಿಂದ ಬಂದಂತ ಐಶ್ವರ್ಯದಲ್ಲಿ ಕರ್ತನ ವೇದನೆಯನ್ನು ಕೂಡಿಸಲು ನೋಡಿ ಕೆಲವು ಕಾರ್ಯಗಳನ್ನು ನಾನು ಹೇಳಿ ಮುಗಿಸ್ತೇನೆ. 1 ಅರಸರು 17ನೇ ಅಧ್ಯಾಯದಲ್ಲಿ ಒಂದು ಸಂಭವ ನಡೀತದೆ. ತೆಗಿಬೇಡಿ, ಹಾಗೆ ನಾನು ಹೇಳಿ ಮುಗಿಸ್ತೇನೆ. 1 ಅರಸರು 17ನೇ ಅಧ್ಯಾಯದಲ್ಲಿ ಒಂದು ಸಂಭವ ನಡೀತದೆ. ಎಲೀಷನ ಜೊತೆಗಾರನಾಗಿರುವ, ಎಲೀಷನ ಜೊತೆಯಲ್ಲಿದ್ದಂತ ಒಬ್ಬ ಮನುಷ್ಯ ದಿಢೀರ್ ಎಂಬುದಾಗಿ ತೀರಿಕೊಳ್ತಾನೆ. ಅವನಿಗೆ ಸಾಲ ಬಹಳ ಸಾಲವಾಗಿರ್ತದೆ. ಎಲೀಷನ ಒಬ್ಬ ಪ್ರವಾದಿ, ಅವನೊಟ್ಟಿಗಿದ್ದಂತ ಅವನ ಶಿಷ್ಯನ ಮಾತುಗಳಿಗೆ ಸೇವೆ ಮಾಡಿದಂತ ಒಬ್ಬ ಸೇವಕ, ಸತ್ತು ಹೋದಂತ ಸೇವಕನ ಸಾಲ ತುಂಬಾ ಅಧಿಕವಾಗಿರುತ್ತದೆ. ಈಗ ಸಾಲ ಕೊಟ್ಟವನು ಸತ್ತವನ ಮನೆಗೆ ಬರ್ತಾನೆ. ಬಂದು ಸತ್ತವನ ಹೆಂಡತಿ ಹೇಳ್ತಾ ಇದ್ದಾನೆ, ನಿನ್ನ ಗಂಡನು ನನ್ನ ಬಳಿಯಲ್ಲಿ ಬಹಳಷ್ಟು ಸಾಲವನ್ನು ಮಾಡಿದ್ದಾನೆ. ನೀನು ಸಾಲ ಕೊಡದೆ ಹೋದರೆ ನಿನಗಿರುವ 2 ಮಕ್ಕಳನ್ನು ನನ್ನ ಮನೆಯಲ್ಲಿ ಗುಲಾಮರಾಗಿ ಶೀತಾಳವಾಗಿ ನಾನು ಕರೆದುಕೊಂಡು ಹೋಗಿ ಕೆಲಸ ಮಾಡಿಸ್ತೇನೆ ಎಂಬುದು. ಈಗ ಅವಳಿಗೆ ಏನ್ ಕೊರತೆ ಇತ್ತು? ಏನ್ ಕೊರತೆ ಇತ್ತು? ಹಣದ ಕೊರತೆ, ಸಾಲದ ಕೊರತೆ. ಈಗ ಚಿಕ್ಕ ಮಕ್ಕಳು, 2 ಚಿಕ್ಕ ಮಕ್ಕಳು, ದುಡಿಯುವಂತ ವಯಸ್ಸಿಲ್ಲ. 2 ಮಕ್ಕಳು ಇವತ್ತು ಚೀತಾಳಾಗಿ ಅವರ ಕುಟುಂಬದಲ್ಲಿ ಕೆಲಸಗಾರರಾಗಿ ಹೋದ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ? ಅವಳಿಗೆ ಅವರ ಗಂಡನು ಮಾಡಿದಂತ ಸಾಲದ ಕೊರತೆ. ಈಗ ಸಾಲ ಕಟ್ಟಬೇಕು, ಹಣ ಇಲ್ಲ, ವೇದನೆ ಪಡ್ತಾ ಇದ್ದಾರೆ, ಕಣ್ಣೀರು ಇಡ್ತಾ ಇದ್ದಾರೆ. ಅಯ್ಯೋ, ನನಗೆ ಯಾರು ಸಹಾಯ ಮಾಡುವವರು? ಕಣ್ಣೀರು ಇಡ್ತಾ ಇದ್ದಾರೆ, ವೇದನೆ ಪಡ್ತಾ ಇದ್ದಾರೆ. ಇವಾಗ ಸಾಲದ ಕೊರತೆ, ಸಾಲದವರು ಬಂದು ಮನೆ ಬಾಗಿಲು ನಿಂತು ವೇದನೆ ಪಡಿಸ್ತಾ ಇದ್ದಾರೆ, ಕಣ್ಣೀರು ಇಡ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಅಯ್ಯೋ, ಈಗ ಸಾಲ ತೀರಿಸಬೇಕಿಲ್ಲ ಅಂದ್ರೆ ನಮ್ಮ ಮಕ್ಕಳು ಇಬ್ಬರು ಕೂಡ ಚೀತಾಳುವಾಗಿ ಹೋಗಿ ಚಿಕ್ಕ ಮಕ್ಕಳು ವೇದನೆ ಪಡುವಂತಹ ಸಮಯ ಬಂತಲ್ಲ ಎಂಬುದಾಗಿ ಎಲೀಷನ ಬಳಿಯಲ್ಲಿ ಹೋಗ್ತಾಳೆ. ಎಲೀಷನ ಹತ್ರ ಹೋಗಿ ಹೇಳ್ತಾಳೆ, ಎಲೀಷನೇ, ನಿನ್ನ ಜೊತೆಗಾರನಾಗಿರುವ ನನ್ನ ಗಂಡನು ಸತ್ತೋಗಿದ್ದಾನೆ. ಅವನು ಮಾಡಿದ ಸಾಲಕ್ಕಾಗಿ ಸಾಲ ಕೊಟ್ಟು ನನ್ನ ಮನೆ ಬಾಗಿಲಲ್ಲಿ ಬಂದು ನನ್ನ 2 ಮಕ್ಕಳನ್ನು ಚೀತಾಳಿಗೆ ಕರೀತಾ ಇದ್ದಾನೆ. ಇಲ್ಲ, ನನ್ನ ಹಣ, ಸಾಲದ ಹಣ ಕೊಡಿ ಎಂಬುದಾಗಿ ನನ್ನನ್ನು ಹೀಯಾಳಿಸಿ ನನ್ನನ್ನು ವೇದನೆ ಪಡಿಸ್ತಾ ಇದ್ದಾನೆ ಎಂಬುದಾಗಿ ಎಲೀಷನ ಬಳಿಯಲ್ಲಿ ಹೇಳುವಾಗ ಎಲೀಷನು ಆಕೆಗೊಂದು ಮಾತಾಡ್ತಾನೆ. ನನ್ನ ಗಮನಿಸಿ, ಯಾರ ಬಳಿಯಲ್ಲಿ ಹೋಗ್ತಾಳೆ? ಯಾರ ಬಳಿಯಲ್ಲಿ ಹೋಗ್ತಾಳೆ? வாயை திறந்து பக்கத்துல தட்டு மாடு, வாய் திறக்க சொல்லு. தட்டு, வாயை தட்டு. வாய் யார் திறக்கல, வாய் மேல ஒரு பட்டுன்னு போடுங்க, பரவாயில்ல, நான் பாத்துக்கிறேன்.
ஆயிரத்தி இருக்கணும். அல்லேலூயா. இப்போ கடன் செத்து போனவுடைய மனைவி யார்கிட்ட போறா? எலிஷா கிட்ட போறா. எலிஷா யாரு? தேவ மனிதன், பிரவாதி, தீர்க்கதரிசி. அல்லேலூயா. இவன் தேவைகள் சந்திக்கப்பட ஒரே ஒரு ஆள் எலிஷா. எலிஷா ஜெபிக்கும் பொழுது எலிஷாவின் முகாந்திரமாய் கர்த்தர் இந்த கடன் பிரச்சனையை நீக்க நம்முடைய தேவன் வல்லவராய். அல்லேலூயா. அல்லேலூயா. பாருங்க, ಎಲಿಷಾ கிட்ட போறா. ಎಲಿಷಾ ಹತ್ರ ಹೋಗ್ತಾ ಇದ್ದಾಳೆ. ಹೋಗಿ ಹೇಳ್ತಾ ಇದ್ದಾಳೆ, ಎಲಿಷಾನೇ ನಮ್ಮ ಮೇಲೆ ಕರುಣೆ ಇಡು. ನಿಮ್ಮೊಟ್ಟಿಗೆ ಇದ್ದಂತ ನನ್ನ ಗಂಡ ತೀರಿ ಹೋಗಿದ್ದಾನೆ. ಸಾಲ ತುಂಬಾ ಜಾಸ್ತಿ ಇದೆ. ಈಗ ಸಾಲದವ್ರು ಬಂದು ಬಾಗಿಲಲ್ಲಿ ನಿಂತಿದ್ದಾರೆ. ನನ್ನ ಇಲ್ಲದ್ರೆ ಸಾಲ ಕೊಡದೆ ಹೋದ್ರೆ ನಿನ್ನ 2 ಮಕ್ಕಳನ್ನು ನನ್ನ ಮನೆಯ ಗುಲಾಮರಾಗಿ ಕರ್ಕೊಂಡೋಗಿ ಅಲ್ಲಿ ಅವರನ್ನು ಕೆಲಸ ಮಾಡಿಸ್ತಾನೆ ಎಂಬುದಾಗಿ ಹೇಳಿ ಈಗ ಏನ್ ಮಾಡ್ತಾ ಇದ್ದಾನೆ? ಎಲಿಷನ ಪಕ್ಕದಲ್ಲಿ ಹೋಗಿ ಈಗ ಆಕೆ ಏನ್ ಮಾಡ್ತಾ ಇದ್ದಾಳೆ? ಹೇಳ್ತಾ ಇದ್ದಾಳೆ ಎಲಿಷನ ಹತ್ರ. ಎಲಿಷನು ಆ ತಾಯಿ ನೋಡಿ ಕೇಳಿದ್ದು ಒಂದೇ ಒಂದು, ನಿನ್ನ ಹತ್ರ ಏನಿದೆ? ಆ ಕೇಳ್ತಾ ಇದ್ದಾಳೆ, ಒಂದೇ ಒಂದು ಗ್ಲಾಸ್ ಎಣ್ಣೆ ಇದೆ. ಏನಿದೆ? ಎಣ್ಣೆ ಮಾತ್ರ ನನ್ನಲ್ಲಿದೆ, ಬೇರೆ ಏನೂ ಇಲ್ಲ. ಎಲಿಷನೇ ಹೇಳ್ತಾ ಇದ್ದಾನೆ, ನೀನ್ ಏನು ಚಿಂತೆ ಮಾಡಬೇಡ. ನಿನ್ನಲ್ಲಿರುವಂತ ನಿನ್ನ ಎಣ್ಣೆಯನ್ನಿಚ್ಚು. ನಿನ್ನಲ್ಲಿರುವಂತಹ ಎಣ್ಣೆಯ ಮುಖಾಂತರವಾಗಿ ಅದು ಎಷ್ಟು ಸಾಲವಾಗಿದ್ರು ಸರಿ, ಕರ್ತನಾದ ದೇವರನ್ನು ತೀರಿಸಲು ಸಾಧ್ಯ. ನಿನ್ನಲ್ಲಿರುವಂತ ಎಣ್ಣೆಯನ್ನು ಏನ್ ಮಾಡು, ನೀನು ಹೋಗಿ ಎಲ್ಲ ಪಕ್ಕದ ಮನೆಗೆ ಹೋಗಿ ಅವರ ಮನೆಯಲ್ಲಿರುವಂತ ಎಲ್ಲ ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ನಿನ್ನ ಮನೆಯೊಳಗೆ ಬಾ. ಎಲ್ಲ ಪಾತ್ರೆ ನೀಡು. ನಿನ್ನ 2 ಮಕ್ಕಳ ಒಳಗಡೆ ಕರ್ಕೊ. ನೀನು ಮನೆಯೊಳಗೆ ಹೋಗು. ಚಿಲಕ ಹಾಕಿ ಮೊಣಕಾಲೂರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಇರುವಂತಹ ಸ್ವಲ್ಪ ಎಣ್ಣೆಯನ್ನು ಎಲ್ಲ ಪಾತ್ರೆಗಳಿಗೆ ಹಾಕು. ಹಲ್ಲೆಲೂಯಾ. ಇದ್ದಿದ್ದ ಒಂದೇ ಒಂದು ಗ್ಲಾಸ್ ಎಣ್ಣೆ ಅವಳು ಒಂದೊಂದು ಪಾತ್ರೆಯಲ್ಲಿ ಹಾಕ್ತಾ ಪಾತ್ರೆ ಎಷ್ಟು ದಪ್ಪ, ಎಷ್ಟು ಅಗಲ, ಎಷ್ಟು ಎತ್ತರ ಅಂತ ಗೊತ್ತಿಲ್ಲ, ಎಲ್ಲ ತುಂಬಿ ನೀನು ಹೇಳಿದ ಹಾಗೆ ಎಲ್ಲ ಪಾತ್ರೆ ಹೆಚ್ಚು, ಇನ್ನು ಅಧಿಕವಾಗಿ ಪಾತ್ರೆ ತರಬೇಕಾಗಿತ್ತು. ಆದ್ರೆ ನೀನು ಹೇಳಿದ ಎಲ್ಲ ಪಾತ್ರೆಯನ್ನು ತಂದಿಟ್ಟು ನಾನು ಎಣ್ಣೆ ಸುರಿದೆ. ಎಣ್ಣೆ ತುಂಬಿ ತುಳುಕ್ತಾ ಇದೆ. ಎಲಿಷನ ಹೇಳ್ತಾ ಇದ್ದಾನೆ, ಆ ಎಣ್ಣೆಯನ್ನು ಮಾರಿ ನಿನ್ನ ಸಾಲ ತೀರಿಸು.